ವಿಧಾನ ಪರಿಷತ್ತಿನ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರತಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ ಪೂಜಾರಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಎಂದು ಆರೋಪಿಸಿದರು. ಅಯೋಧ್ಯೆ ಮೈಸೂರು ರೈಲು ನಿನ್ನೆ ಹೊಸಪೇಟೆಗೆ ಆಗಮಿಸುತ್ತಿದ್ದ ಸಂದರ್ಭದಲ್ಲಿ ದುಷ್ಕರ್ಮಿಗಳು ರೈಲಿಗೆ ನುಗ್ಗಿ ಬೆಂಕಿ ಹಚ್ಚುವುದಕ್ಕೆ ಬೆದರಿಸಿದ್ದಾರೆ. ರಾಮ ಭಕ್ತರನ್ನು ಹೆದರಿಸಿದ್ದಾರೆ. ಇಂತಹ ಗಂಭೀರ ಪ್ರಕರಣ ನಡೆದಾಗಲೂ ಸರ್ಕಾರದಿಂದ ಯಾವುದೇ ಹೇಳಿಕೆ ಬಂದಿಲ್ಲ ಎಂದ ಅವರು, ಈ ಹಿಂದೆ ಬಿಕೆ ಹರಿಪ್ರಸಾದ್ ಅವರು ಹೇಳಿದಂತೆ ಮತ್ತೊಂದು ಗೋಧ್ರಾ ಆಗುತ್ತದೆ ಎಂಬ ಹೇಳಿಕೆಗೆ ಪ್ರಸ್ತಾಪಿಸಿ ಕಳವಳ ವ್ಯಕ್ತಪಡಿಸಿದರು. ಆರೋಪಿಗಳನ್ನು ಬಂಧಿಸಿ ಬಳಿಕ ಬಿಡುಗಡೆ ಮಾಡಿರುವುದು ಎಷ್ಟರ ಮಟ್ಟಿಗೆ ಸರಿ, ಇದಕ್ಕೆ ಗೃಹ ಸಚಿವರು ಸ್ಪಷ್ಟನೆ ನೀಡಬೇಕು ಎಂದು ಆಗ್ರಹಿಸಿದರು. ಆ ಹಿನ್ನೆಲೆಯಲ್ಲಿ ಶೇನಿ ಮತ್ತು ಸರಾಯಿನಿ ಮಾಡಿ ಬದುಕ್ತಾ ಇರುವಂತಹ ಒಂದು ವರ್ಗಕ್ಕೆ ಬಹುದೊಡ್ಡ ಪೆಟ್ಟಾದದ್ದು ಹೌದು. ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ಈಗ ಶೇಂದಿ ಬದಲಾಗಿ ಸರಾಯಿ ನಿಷೇಧ. ಇದಕ್ಕೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪ್ರತಿಪಕ್ಷ ನಾಯಕರು ಯಾವ ನಿಯಮದಡಿ ಚರ್ಚೆ ಮಾಡುತ್ತಿದ್ದಾರೆ ಎಂದು ಪ್ರಶ್ನಿಸಿದರು. ಏಕಾಏಕಿ ವಿಚಾರ ಪ್ರಸ್ತಾಪಿಸಿದ್ದಕ್ಕೆ ಆಕ್ಷೇಪಿಸಿದರು. ಮಧ್ಯಪ್ರವೇಶಿಸಿದ ಸಭಾಪತಿಗಳು ಈ ವಿಚಾರದ ಬಗ್ಗೆ ಚರ್ಚಿಸಲು ಶೂನ್ಯ ವೇಳೆಯಲ್ಲಿ ಅವಕಾಶ ಕಲ್ಪಿಸಲಾಗುವುದು ಎಂದು ಹೇಳಿ ಬಳಿಕ ಪ್ರಶ್ನೋತ್ತರ ಕಲಾಪವನ್ನು ಕೈಗೊಂಡರು. ಈ ವೇಳೆ ಬಿಜೆಪಿ ಸದಸ್ಯರಾದ ಭಾರತಿ ಶೆಟ್ಟಿ ಬೆಂಗಳೂರಿನಲ್ಲಿ ಮಹಿಳಾ ಶೌಚಾಲಯಗಳ ಅವ್ಯವಸ್ಥೆ ಬಗ್ಗೆ ಗಮನ ಸೆಳೆದರು. ರಾಜಧಾನಿಯಲ್ಲೇ 70%ಕ್ಕಿಂತ ಹೆಚ್ಚು ಶೌಚಾಲಯಗಳಲ್ಲಿ ಅಗತ್ಯ ನೀರಿನ ವ್ಯವಸ್ಥೆ ಇಲ್ಲ. ಮಹಿಳೆಯರಿಗೆ ಸಾಕಷ್ಟು ಕಿರಿಕಿರಿ ಆಗುತ್ತಿದೆ. ಅಲ್ಲಿನ ಸಿಬ್ಬಂದಿಯು ಕನ್ನಡ ಮಾತನಾಡುವುದಿಲ್ಲ. ಹಣ ನೀಡದಿದ್ದರೆ ಶೌಚಾಲಯ ಪ್ರವೇಶಿಸಲು ಅವಕಾಶ ನೀಡುವುದಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ವಸೂಲಿಗೆ ಕೂತಂತವರೆಲ್ಲ ವಲಸಿಗಳು, ಅವರ ಲ್ಯಾಂಗ್ವೇಜ್ ಇವಾಗ ಡಿಜಿಟಲ್ ಪೇಮೆಂಟ್. ಇದಕ್ಕೆ ಧ್ವನಿಗೂಡಿಸಿದ ತೇಜಸ್ವಿನಿ ಗೌಡ, ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಬಸ್ ನಿಲ್ದಾಣಗಳಲ್ಲಿ ಶೌಚಾಲಯಗಳ ನಿರ್ವಹಣೆ ಕಲ್ಪಿಸಬೇಕು ಎಂದು ಆಗ್ರಹಿಸಿದರು. ಭಾರತೀಯ ಅವರು ಹೇಳಿದಾಗೆ ಅಲ್ಲಿ ತುಂಬಾ ಕೆಟ್ಟದಾಗಿ ನಡ್ಕೊಳ್ತಾರೆ. ದುಡ್ಡಿಲ್ಲ ಅಂದ್ರೆ ದುಡ್ಡು ಕೊಡ್ಬೇಕು ಅಂತಿದ್ರು ಇನ್ನೊಬ್ಬರ ಯಾರನ್ನೋ ಸಹಾಯ ತಗೋಬೇಕಾಗತ್ತೆ. ಇದು ಮತ್ತೆ ಅರ್ಧ ರಾತ್ರಿನಲ್ಲೆಲ್ಲ ಬಸ್ ಪ್ರಯಾಣದಲ್ಲಿ ಹೋಗುವಾಗಂತೂ ತುಂಬಾ ಮನಸ್ಸಿಗೆ ಕಿರಿಕಿರಿ ಆಗತ್ತೆ. ಅದರಿಂದ ಇದನ್ನ ಉಚಿತ ಮಾಡೋದು ಒಳ್ಳೇದು. ಮತ್ತೆ ಆ ಏಜೆನ್ಸಿಗಳಿಗೆ ಬೇರೆ ವ್ಯವಸ್ಥೆ ಮಾಡಿದ್ರೆ ಪ್ರಯಾಣಿಕರು ನೆಮ್ಮದಿಯಾಗಿ ಗೌರವದಿಂದ ಪ್ರಯಾಣ ಮಾಡಬಹುದು ಅನ್ನೋದು ನನ್ನ ಸಲಹೆ. ಇದಕ್ಕೆ ಉತ್ತರಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ವಿಚಾರವನ್ನು ಪ್ರಸ್ತಾಪಿಸಿದ್ದಕ್ಕೆ ಭಾರತಿ ಶೆಟ್ಟಿ ಅವರನ್ನು ಅಭಿನಂದಿಸಿದರು. ಜನಪ್ರತಿನಿಧಿಗಳು ಸಮಸ್ಯೆ ಇರುವ ಸ್ಥಳಕ್ಕೆ ತೆರಳಿದಾಗ ಅಲ್ಲಿ ಕೆಲಸ ಮಾಡುವವರಿಗೆ ಜವಾಬ್ದಾರಿ ಬರುತ್ತದೆ. ಶೌಚಾಲಯಗಳ ಅವ್ಯವಸ್ಥೆ ಸರಿಪಡಿಸಲು ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದರು. ನಾನು ನಮ್ಮ ಕನಕಪುರಕ್ಕೆ ಹೋದಾಗ ಇದಕ್ಕಿದಾಗ ನಿಲ್ಲಿಸ್ಬಿಡ್ತೀನಿ. ನಾನು ಅಲ್ಲಿ ರೋಡ್ನ ನಿಲ್ಲಿಸ್ಬಿಟ್ಟು ಟಾಯ್ಲೆಟ್ ಹೆಂಗಿದೆ ಅಂತ ನೋಡ್ತೀನಿ. ನನಗೂ ಇದನ್ನೆಲ್ಲ ಈ ಸಣ್ಣ ಸಣ್ಣ ವಿಚಾರಕ್ಕೆ ಅಂದ್ರೆ ಯಾರು ಜವಾಬ್ದಾರಿ ಇರುವುದಿಲ್ಲ. ಸೊ ಹಂಗೆ ನಮ್ಮ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್ ಇಂಥ ಒಂದು ಕಂಪ್ಲೇಂಟ್ ಮಾಡಿದಾಗ ಮಾತ್ರ ಅವ್ರಿಗೆ ಭಯ ಬರ್ತದೆ. ಇಲ್ಲ ಅಧಿಕಾರಿಗಳಾರು ಮಾಡಬೇಕು, ಇಲ್ಲ ನಾವು ಪಬ್ಲಿಕ್ ರೆಪ್ರೆಸೆಂಟೇಟಿವ್ ವಾರ್ಡ್ ಅವ್ರು ಯಾರು ಕೂಡ ಮಾಡಬೇಕು. ಈಗ ನಾವ್ ಎಷ್ಟೋ ಕಡೆ ಇಂದಿರಾ ಕ್ಯಾಂಟೀನ್ಗೆ ಇದಕ್ಕಿದ್ದಂಗೆ ಹೋಗಿ ಯಾವ ರೀತಿ ಊಟ ಇದೆ ತಿಂಡಿ ಇದೆ ಅಂತ ನೋಡ್ತೀನಿ. ನಾನು ಅಲ್ಲೆಲ್ಲ ಹೋಗಿದ್ದು ದಾಸಹಳ್ಳಿಲೆ ಎಲ್ಲ ಮುಚ್ಚಿಬಿಟ್ಟಿದ್ದೆ. ಹಂಗೆ ಪಬ್ಲಿಕ್ ಟಾಯ್ಲೆಟ್ ಅಲ್ಲೂ ಬೇಕಾದಷ್ಟು ಪರಿಸ್ಥಿತಿ. ಪ್ರಶ್ನೋತ್ತರ ಕಲಾಪದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮಕ್ಕಳ ಅಭಿವೃದ್ಧಿಗೆ ಹಾಗೂ ಹಕ್ಕುಗಳ ರಕ್ಷಣೆಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು. ರಾಜ್ಯದಲ್ಲಿ ಬಾಲ್ಯ ವಿವಾಹ ತಡೆಗೆ ಕಠಿಣ ಕಾನೂನು ಕ್ರಮ ಜಾರಿ ಮಾಡಲಾಗಿದೆ. ಗ್ರಾಮೀಣ ಭಾಗದ ಜನರಿಗೆ ಬಾಲ್ಯ ವಿವಾಹದ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದರು. ಬಾಲ್ಯ ವಿವಾಹ ನಿಷೇಧಾಧಿಕಾರಿಗಳ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಎಷ್ಟು ಅಂತ ನನ್ನ ಪ್ರಶ್ನೆ ಮಾಡಿದ್ರು. ಸುಮಾರು 58,000 ಈ ಒಂದು ನಿಷೇಧಾಧಿಕಾರಿಗಳು ನಮ್ಮ ರಾಜ್ಯದಲ್ಲಿ ಕೆಲಸವನ್ನ ಮಾಡ್ತಾರೆ. ಈ ವಿಶೇಷ ಅಧಿಕಾರಿಗಳು ನಮ್ಮ ಡಿಪಾರ್ಟ್ಮೆಂಟ್ನ ಹಿಡ್ಕೊಂಡು ಕಂದಾಯ ಇಲಾಖೆಯವರಾಗಿರ್ಬೋದು, RDPR ಡಿಪಾರ್ಟ್ಮೆಂಟ್ದವರಾಗಿರ್ಬೋದು, ಶಿಕ್ಷಣ ಇಲಾಖೆ, ಪೊಲೀಸ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಜ್ಯದ ವಸತಿ ಶಾಲೆಗಳಲ್ಲಿ ಮೂಲ ಸೌಕರ್ಯಕ್ಕೆ ಅಗತ್ಯ ಹಣ ಬಿಡುಗಡೆ ಮಾಡಲಾಗಿದೆ ಎಂದು ಸಮಾಜ ಕಲ್ಯಾಣ ಸಚಿವ HC ಮಹದೇವಪ್ಪ ತಿಳಿಸಿದರು. ವಸತಿ ಶಾಲೆಗಳಲ್ಲಿ ಸಮಯಕ್ಕೆ ತಕ್ಕಂತೆ ಸಮವಸ್ತ್ರ ಸೇರಿದಂತೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ಕ್ರೈಸ್ತ ಸಂಸ್ಥೆಗಳಿಗೆ ಹಣವನ್ನು ಒದಗಿಸಿಕೊಟ್ಟಿದ್ದಾರೆ. ಅದರ ಅಗತ್ಯತೆ ನೋಡಿಕೊಂಡು ಏನು ಇದ್ದಾವೆ ಅದನ್ನೆಲ್ಲ ಮಾಡಲಿಕ್ಕೆ ಕ್ರಮ ವಹಿಸ್ತಾ ಇದ್ದೇವೆ. ಮತ್ತು ಇಡೀ ವಸತಿ ಶಾಲೆಗಳ ಗುಣಮಟ್ಟನ ಸುಧಾರಣೆ ಮಾಡಲಿದ್ದಕ್ಕೆ
ಮತ್ತು ಸೆಂಟ್ರಲ್ ಎಜುಕೇಶನ್ ಮಾಡಲಿಕ್ಕೆ ನಾವು ಆಲೋಚನೆ ಮಾಡಿ ಕಾಲೇಜುಗಳನ್ನು CBSE ಶಾಲೆಗಳನ್ನು ತೆಳಿತಕ್ಕಂಥದ್ದು, 6ರಿಂದ 10ನೇ ತರಗತಿ ಶಾಲೆಗಳನ್ನು PUCಗೆ ಇರತಕ್ಕಂಥ ಮಾನ್ಯ ಸದಸ್ಯರ ಅಭಿಪ್ರಾಯಗಳೆಲ್ಲವನ್ನೂ ಕೂಡ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ. ಅದು ಸೂಕ್ತವಾದಂತಹ ಕ್ರಮ ತಗೊಳ್ತೀವಿ. ಅದನ್ನು ನಾವು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ ಸಚಿವ ಶಿವರಾಜ ತಂಗಡಗಿ, ಹಿಂದುಳಿದ ವರ್ಗಗಳ ಅಭಿವೃದ್ಧಿಗೆ ಸರ್ಕಾರ ಹಲವು ಕ್ರಮ ಜಾರಿ ಮಾಡಿದ್ದು, ಹಿಂದುಳಿದ ವರ್ಗಗಳ ನಿಗಮಗಳಿಗೆ ಈಗಾಗಲೇ ಹಣ ಬಿಡುಗಡೆ ಮಾಡಲಾಗಿದೆ. ಈ ತಿಂಗಳಲ್ಲಿ ವಿದ್ಯಾರ್ಥಿ ವೇತನ, ಶುಲ್ಕ ಮರುಪಾವತಿ ಮತ್ತು ವಿದ್ಯಾಸಿರಿ ಯೋಜನೆಗೆ ಹಣ ಬಿಡುಗಡೆ ಮಾಡಲಾಗುವುದು ಎಂದರು. ಒಟ್ಟು ನಮ್ಮ ಇಲಾಖೆಯೊಳಗ 3035.4 ಒಟ್ಟು ನಮ್ಮ ಇಲಾಖೆಯ ದುಡ್ಡು. ಅದರೊಳಗೆ ನಾವು 2678.90 ಕೋಟಿ ಇಲಾಖೆದ್ದು, ಉಳಿದಂಥದ್ದು ನಮ್ಮ ಕಾರ್ಪೊರೇಷನ್ಗೆ ಕೊಡುವಂಥದ್ದು, ಅಂದ್ರೆ ಎಲ್ಲ ನಿಗಮಗಳಿಗೆ. ಆ ನಿಗಮಗಳದ್ದು ದುಡ್ಡು ಈಗಾಗಲೇ ಬಿಡುಗಡೆ ಮಾಡಿದ್ದು ನಾವೆಲ್ಲ ಶಾಸಕರಿಗೆ ಅವ್ರನ್ನ ಅಧ್ಯಕ್ಷರನ್ನ ಮಾಡಿದ್ದೀವಿ. ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು, ಮತ್ತು ಈ ಸಾರಥಿ